ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ನಲಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಅಮರ ಭಾರತಿ ವಿದ್ಯಾಸಂಸ್ಥೆ ವತಿಯಿಂದ 2025-26ನೇ ಸಾಲಿನ ವಿದ್ಯಾರ್ಥಿಗಳ ಸಂಘ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ 2024-25ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ಸಹ ಪ್ರಾಧ್ಯಾಪಕರು ಹಾಗೂ ನಿರ್ದೇಶಕರು ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕುವೆಂಪು ವಿಶ್ವವಿದ್ಯಾಲಯ, ನೆಲ್ಲಿಕಟ್ಟೆ ಸಿದ್ದೇಶ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಜಾತಿ ವ್ಯವಸ್ಥೆಯನ್ನು ಖಂಡಿಸಿದ ಗೌತಮ ಬುದ್ಧ ಇಡೀ ಭೂಮಂಡಲದಲ್ಲಿರುವುದು ಎರಡೇ ಜಾತಿ, ಅದು ಗಂಡು ಹೆಣ್ಣು ಎಂದು ಎಲ್ಲರೂ ಅರಿತುಕೊಂಡರೆ ಸಮಾಜದಲ್ಲಿ ಸ್ತರವಿನ್ಯಾಸವಿರುವುದಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನು ವಿದ್ಯಾರ್ಥಿಗಳು ಮೊಬೈಲ್ ಮತ್ತು ಗುಟ್ಕಾ, ತಂಬಾಕು ಅಂತಹ ದುಶ್ಚಟಗಳಿಗೆ, ಮಾದಕ ವಸ್ತುಗಳಿಗೆ ದಾಸರಾಗುತ್ತಿದ್ದಾರೆ. ಇಂತಹ ಜಾಗೃತಿ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಬೇಕು ಎಂದು ತಿಳಿಸಿದರು. ಅವರು ಸಂತೃಪ್ತವಾಗಿರುವಂತಹ ಜವಾಬ್ದಾರಿ ಯಾರಿರುತ್ತೆ, ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಈ ಕಲಿಕೆ ಅರ್ಥಗಳು ಅಲ್ಲಮ ಪ್ರಭು ಹೇಳಿರುವಂಥದ್ದು ನಮ್ಮ ಲರ್ನಿಂಗ್ ಸ್ಟೇಟಸ್. ಮೊದಲ 6 ತಿಂಗಳು ಹೃದಯದ ಬಡದು ಬುದ್ಧಿಯ ಕಲಿಸ್ತೀರಿ, ಇನ್ನು 6 ತಿಂಗಳು ಬೈದು, ಇನ್ನೊಂದು ಗೋಪುರದ ಇನ್ನೊಂದು 6 ತಿಂಗಳು ಸೆಕೆಂಡ್ ಪಿಸಿ ಬಂದ ಮೊದಲ 6 ತಿಂಗಳು ಜಂಕಿಸಿ ಗದರಿಸಿ, ಇನ್ನು ಫೈನಲ್ ಸ್ಟೇಜ್ಗೆ ಎಕ್ಸಾಮ್ ಮತ್ತೊಂದು ಬರ್ತೀವಲ್ಲ, ಇನ್ನು 6 ತಿಂಗಳು ಅದೈತ ನಿಮ್ಮ ಟ್ಯಾಲೆಂಟ್, ನಿಮ್ಮ ಪ್ರತಿಭೆಯನ್ನ, ನೀವು ಕೇಳುವ ಪ್ರಶ್ನೆಯನ್ನ ಒಳಗೆ ಅಭಿನಂದಿಸ್ತಾ, ಓದ್ತದಲ್ಲ ಅಭಿನಂದಿಸ್ತಾ ನಿಮಗೆ ಪಾಠ ಹೇಳ್ಕೊಡ್ತೀವಿ. ಅದಕ್ಕೆ ನಿಮ್ಮ ಕಾಲದ ಕಟ್ಟಳೆ ಬೆಳೆಯಾದನೆ ಕಾಲದ ಈಶ್ವರ ನನ್ನ. ಇದೇ ವೇಳೆ 2024-25ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ನಲಂದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ BNM ಸ್ವಾಮಿ, ಅಮರ ಭಾರತಿ ವಿದ್ಯಾ ಕೇಂದ್ರದ ನಿರ್ದೇಶಕ C ತಿಪ್ಪೇಸ್ವಾಮಿ, ಉಪನ್ಯಾಸಕರಾದ ರಾಜೇಶ್ ಜೈನ್, JD ರಾಜಣ್ಣ, ಹನುಮಂತಪ್ಪ, ಚಂದ್ರಪ್ಪ, ನಿಂಗಪ್ಪ, ದೇವರಾಜ್, ನಾಗೇಶ್ ಸೇರಿದಂತೆ ಇತರೆ ಉಪನ್ಯಾಸಕರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರಿದ್ದರು. ಅದಕ್ಕೆ ಗುರುವಿನ ಗುಲಾಮ ದೊರೆಯದನ್ನ ಯೋಗ ಗುರುವೆ, ಚಿದಾನಂದ ಗುರುವೆ, ಸಕಲ ಭೋಗ ಮೋಕ್ಷ ಪ್ರಧಾನ ಮಹಾಗುರುವೆ.